ಎಂ ಸತ್ಯವಾರ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿ ಪ್ರಾರಂಭ, ಗ್ರಾಮಸ್ಥರಿಂದ ಹರ್ಷ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಂಬಳಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಂ ಸತ್ಯವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಲಿಕೆಗೆ ಅವಶ್ಯಕವಾದ ಮೂಲಭೂತ ಸೌಕರ್ಯಗಳಾದ ವಿಶಾಲವಾದ ಆಟದ ಮೈದಾನ, ಸುಸಜ್ಜಿತವಾದ ಶಾಲಾ ಕಟ್ಟಡ, ಹಾಗೆಯೇ ಬಯಲು ರಂಗಮಂದಿರ ಸೇರಿದಂತೆ ಶೌಚಾಲಯ, ಮಕ್ಕಳ ಆಟೋಪಕರಣಗಳು, ಅಡುಗೆ ಕೋಣೆ ಹಾಗೂ ಶೌಚಾಲಯ ಮತ್ತು ಸುಸಜ್ಜಿತವಾದ ಶಾಲಾ ಕೊಠಡಿಗಳ ವ್ಯವಸ್ಥೆ ಇದ್ದು, ಈ ಶಾಲೆಯಲ್ಲಿ ಇಂದು ಆಂಗ್ಲ ಮಾಧ್ಯಮ ತರಗತಿ ಪ್ರಾರಂಭವಾಗಿರುವುದು ಸಂತಸದ ವಿಷಯವಾಗಿದೆ ಎಂದು ಗ್ರಾಮಸ್ಥರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಆರ್ಪಿ ಯೋಗೇಶ್, ನಟರಾಜ್, ಸಿಆರ್ಪಿ ನಿರ್ಮಲಾ, ಎಸ್ಡಿಎಂಸಿ ಅಧ್ಯಕ್ಷರಾದ ಲಕ್ಷ್ಮಣ್, ಉಪಾಧ್ಯಕ್ಷರಾದ ಉಮಾ, ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಪಿ ರಾಮು, ಗ್ರಾಮದ ಹಿರಿಯ ಮುಖಂಡರಾದ ಗೋಪಾಲಪ್ಪ, ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರಾದ ಚಿಕ್ಕಾಂಜಿನಪ್ಪ, ಪೋಷಕರಾದ ನಾರಾಯಣ ಸ್ವಾಮಿ, ಭರತ್, ರಾಮಪ್ಪ ಸೇರಿದಂತೆ ಮುಖ್ಯ ಶಿಕ್ಷಕಿ ಪಲ್ಲವಿ, ಶಿಕ್ಷಕಿಯಾದ ಮಮತಾ ಹಾಗೂ ಶಾಲೆಯ ಸಿಬ್ಬಂದಿ ವರ್ಗದವರು, ಗ್ರಾಮಸ್ಥರು ಉಪಸ್ಥಿತರಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಪಿ ರಾಮುರವರು ಮಾತನಾಡಿ, ನಮ್ಮ ಗ್ರಾಮಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳಿರುವ ಶಾಲೆ ಇದ್ದು, 3 ಎಕರೆ ವಿಶಾಲವಾದ ಸ್ಥಳಾವಕಾಶ, ಸುಂದರ ಪರಿಸರ ಇದ್ದು, ಇಂಗ್ಲಿಷ್ ಮಾಧ್ಯಮ ಪ್ರಾರಂಭವಾಗಿರುವುದು ನಮಗೆ ಸಂತಸದ ವಿಷಯವಾಗಿದ್ದು, ಪೋಷಕರು ಲಕ್ಷಾಂತರ ಹಣ ಕಟ್ಟಿ ಖಾಸಗಿ ಶಾಲೆಗೆ ಕಳಿಸುವ ಬದಲು ಉಚಿತವಾಗಿ ಎಲ್ಲ ಸಿಗುತ್ತಿರುವ ನಮ್ಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದ್ದು, ಇಲ್ಲೇ ದಾಖಲಾತಿ ಮಾಡಿ ಶಾಲೆ ಅಭಿವೃದ್ಧಿಗೆ ಸಹಕರಿಸಿ ದೇಶಕ್ಕೆ ಉತ್ತಮ ಪ್ರಜೆಗಳನ್ನು ನೀಡಬೇಕು ಎಂದರು. ಇಂದು ಎಂ ಸತ್ಯವಾರ ಗ್ರಾಮದಲ್ಲಿ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಆಗುತ್ತೆ ಅನ್ನೋ ಕನಸು ಕೂಡ ನಾವು ಕಂಡಿರಿಲ್ಲ. ಅಂಥ ಇದರಲ್ಲಿ CRP ಮೇಡಮ್ ಆಗಲಿ, ನಮ್ಮ ಅಧ್ಯಕ್ಷರಾಗಲಿ ಎಲ್ಲ ಹೋರಾಡಿ ನಮ್ಮ ಶಾಲೆಗೇನೆ ಅದು ಹೋಬಳಿಗೆ ತಾಲೂಕು ವೈಸಲ್ಲಿ ಕೊಟ್ಟಿದ್ದಾರೆ. ಆ ತಾಲೂಕಲ್ಲಿ ಎಂ ಸತ್ಯವಾರ ಗ್ರಾಮನ ಸೆಲೆಕ್ಟ್ ಮಾಡ್ಕೊಂಡಿರೋದು ತುಂಬ ಸಂತೋಷ. ಮುಂದಿನ ದಿನಗಳಲ್ಲಿ ನಾವು ಎಲ್ಲರೂ ಅವರಿಗೆ ಸಪೋರ್ಟ್ ಆಗಿ ಕೊಟ್ಟು ಮಕ್ಕಳ ಪೋಷಕರನ್ನ ಏನು ಮಾಡಬೇಕು ಮಾಡಿ ಸ್ಟ್ರೆಂತ್ ಒಂದು ಈ ಶಾಲೆಗೆ ಕೊಟ್ಟು ಇನ್ನು ಒಳ್ಳೆ ಕಾರ್ಯಕ್ರಮಗಳಾಗಿ ಕೊಟ್ಟು ತುಂಬ ಒಳ್ಳೆ ಮುಂದಿನ ದಿನಗಳಲ್ಲಿ ಶಾಲೆಗಳಿಗೆ ಬೇರೆ ಕಡೆ ಆಂಗ್ಲ ಶಾಲೆಗೆ ಅಂತ ಕಳಿಸಿ ಲಕ್ಷಾಂತರ ರೂಪಾಯಿ ಫೀಸ್ಗಳು ಕೊಡ್ತಾ ಇದ್ರಿ. ಇಲ್ಲೀಗ ಲಕ್ಷಾಂತರ ರೂಪಾಯಿ ಇಲ್ಲ, ಏನಿಲ್ಲ, ಬಟ್ಟೆ ಫ್ರೀ, ಊಟ ಫ್ರೀ, ಬಸ್ ಫ್ರೀ, ಎಲ್ಲ ಮನೆಗೂ ಬರ್ತಾರೆ. ಅಲ್ಲಿಗೆ ಮಕ್ಕಳನ್ನ ಕರೆದುಕೊಂಡು ಬಂದು ಈ ಶಾಲೆಗೆ ಅಡ್ಮಿಷನ್ ಮಾಡಿಸಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತೀರಿ. ಇಲ್ಲೇ ಉತ್ತಮವಾದ ಶಿಕ್ಷಣ ಕೊಡ್ತಾರೆ. ನಮ್ಮ ಶಿಕ್ಷಕರು ಹಾಗೇ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಒಳ್ಳೆ ಎಜುಕೇಟೆಡ್, ಒಳ್ಳೆ ಇಂಟೆಲಿಜೆಂಟ್ ಪರ್ಸನ್ಸ್ ಎಲ್ಲರೂ. ದಯವಿಟ್ಟು ನಿಮ್ಮ ಮಕ್ಕಳು ಅದೇ ಥರ ಆಗಲಿ, ನಮ್ಮ ದೇಶಕ್ಕೆ ಮಕ್ಕಳಾಗಿ ಒಳ್ಳೆ ಪ್ರಜೆಯಾಗಿ ಬಾಳಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಬಿಆರ್ಪಿಗಳಾದ ಯೋಗೇಶ್, ನಟರಾಜ್, ಸಿಆರ್ಪಿ ನಿರ್ಮಲಾ ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಕೂಡ ಮಾತನಾಡಿ, ಈ ಬಾರಿ ತಾಲೂಕಿನಲ್ಲಿ 15 ಶಾಲೆಗಳು ಮಂಜೂರಾಗಿದ್ದು, ಎಲ್ಲ ಶಾಲೆಗಳಿಗೆ ಅವಶ್ಯಕವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಲಾಗುವುದು. ಇನ್ನು ಮುಂದೆ ಸತ್ಯವಾರ ಶಾಲೆಯು ಕೂಡ ಮಾದರಿ ಶಾಲೆಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದರು. 26ನೇ ಸಾಲಿಗೆ ಏನು ದ್ವಿಭಾಷಾ ಮಾಧ್ಯಮ ಪ್ರಾರಂಭ ಆಗಿದೆ, ಅದರ ಪ್ರಯುಕ್ತ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಆದೇಶ ಆಗಿರೋದು 20 ದಿನಗಳಾಯ್ತು. ಅವತ್ತಿಂದ ಪೂರ್ವ ಸಿದ್ಧತೆ ಮಾಡ್ಕೊಂಡು ಸ್ವಲ್ಪ ತಡವಾಯ್ತು. ಏಪ್ರಿಲ್ ಮೇನಲ್ಲಿ ನಮ್ಗೆ ಅಟ್ಲೀಸ್ಟ್ ಮಾಹಿತಿ ಸಿಕ್ಕಿದ್ರೆ ಇನ್ನೂ ದಾಖಲಾತಿಗಳನ್ನ ಹೆಚ್ಚಿಗೆ ಮಾಡ್ತಿದ್ರು. ಬಟ್ ಪರವಾಗಿಲ್ಲ, ಈ 1 ವರ್ಷಕ್ಕೆ 1 ತರಗತಿಗೆ ಮಾತ್ರ ಅವಕಾಶ ಇರೋದ್ರಿಂದ ಈ ಬಾರಿ ಮೊದಲನೇ ತರಗತಿ ಪ್ರಾರಂಭ ಆಗಿದೆ. ನೆಕ್ಸ್ಟ್ 2, ನೆಕ್ಸ್ಟ್ 3, ಆ ರೀತಿ ಇಲ್ಲಿ ಹೈಯರ್ ಕ್ಲಾಸ್ ಏನಿದೆ ಅಲ್ಲಿ ತನಕನೂ ವರ್ಷ ಮುಂದುವರಿತಾ ಹೋಗಿರ್ತದೆ. ಈ ವರ್ಷಕ್ಕೆ ನಮ್ಮ ತಾಲೂಕಿನಲ್ಲಿ 15 ಶಾಲೆಗಳು ಆಂಗ್ಲ ಮಾಧ್ಯಮವಾಗಿ ಪ್ರಾರಂಭಗೊಂಡಿದ್ದಾವೆ. ಒಟ್ಟಾರೆಯಾಗಿ ನಮ್ಮ ತಾಲೂಕಿನಲ್ಲಿ 2019-20 ಏನು ಆಂಗ್ಲ ಮಾಧ್ಯಮ ಶಾಲೆಗಳನ್ನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಬಂದ್ರು. ಈಗ 49 ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳಾಗಿ ಪರಿವರ್ತನೆಗೊಂಡಿದ್ದಾವೆ. ಅಂದ್ರೆ ಅಲ್ಲಿ ಕನ್ನಡ ಮಾಧ್ಯಮ ಇರುತ್ತೆ, ಆಂಗ್ಲ ಮಾಧ್ಯಮ ಇರುತ್ತೆ. ಪೋಷಕರ ಆಸಕ್ತಿ ಮೇರೆಗೆ ಯಾವ ಮಾಧ್ಯಮಕ್ಕೆ ಮಕ್ಕಳನ್ನು ದಾಖಲಾತಿ ಮಾಡ್ತಾರೋ ಆ ಮಾಧ್ಯಮದಲ್ಲಿ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರಿಗೆ ಇಲಾಖಾ ವತಿಯಿಂದ ನುರಿತ ತರಬೇತಿಗಳನ್ನ ನೀಡಿ ಯಾವ ರೀತಿ ಆಂಗ್ಲ ಮಾಧ್ಯಮಗಳನ್ನ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ತರಬೇತಿಗಳನ್ನು ನೀಡಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಶಾಲೆಯಲ್ಲಿ 3 ಮಕ್ಕಳು ದಾಖಲಾಗಿದ್ದಾರೆ. ಮುಂದಿನ ವರ್ಷದಿಂದ ಸ್ವಲ್ಪ ಹೆಚ್ಚಿನ ಪ್ರಚಾರವನ್ನ ಇದೇ ಏನು ಬಂಡಿಂಗ್ಸ್ ಮಾಡಿದ್ದಾರೆ, ಕರಪತ್ರಗಳು ಬ್ಯಾನರ್ಗಳಲ್ಲಿ ಪ್ರಚಾರ ಮಾಡ್ತಾ, ಮತ್ತು ಒಂದು ಸಂತೋಷದ ವಿಚಾರ ಮೇಡಮ್ ಹೇಳಿದ್ರು, ಗ್ರಾಮಸ್ಥರ ಸಹಕಾರ ತುಂಬಾ ಚೆನ್ನಾಗಿದೆ ಅಂತ. ನಾವು ಲಾಸ್ಟ್ ಸ್ಯಾಟರ್ಡೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ನಾವು ಬಂದಾಗ್ಲೂ ಅಷ್ಟೇ SDMC ಅಧ್ಯಕ್ಷರೆಲ್ಲ ಕೂತು ತುಂಬಾ ಚೆನ್ನಾಗಿ ಸಹಕಾರವನ್ನ ಬೇಡ್ತಾ ಇದ್ರು. ನಮ್ಮ ಶಾಲೆ ಚೆನ್ನಾಗಿರ್ಬೇಕು ಸರ್, ನಮ್ಮ ಗ್ರಾಮದ ಶಾಲೆ ಚೆನ್ನಾಗಿರ್ಬೇಕು ಅಂತ. ಮತ್ತು ಇಷ್ಟು ವಿಸ್ತೀರ್ಣವಾದ ಶಾಲೆಗಳು ತೀರಾ ವಿರಳ. ಇಷ್ಟು ಸ್ಥಳಾವಕಾಶ ಇರ್ತಕ್ಕಂಥ ಶಾಲೆಗಳು ಕೆಲವು ಕಡೆ 200, 300, 400 ಸ್ಟ್ರೆಂತ್ ಇದೆ. ಆ ಬಿಲ್ಡಿಂಗ್ಸ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ಸ್ಥಳಾವಕಾಶ ಇದೆ. ಆತರ ಇಲ್ಲಿಷ್ಟು ಸ್ಥಳಾವಕಾಶ ಇರೋದ್ರಿಂದ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಮಾದರಿ ಶಾಲೆಯಾಗಿ, ಈಗ ಸರ್ಕಾರದ ಒಂದು
ಕ್ರಿಯಾಯೋಜನೆ ನಡೀತಾ ಇದೆ, ಮ್ಯಾಗ್ನೆಟಿಕ್ ಸ್ಕೂಲ್ಸ್ ಅಂತ. ಸುತ್ತಮುತ್ತ ಇರ್ತಕ್ಕಂಥ LPSಗಳು, ಫೀಡಿಂಗ್ ಸ್ಕೂಲ್ಸ್ ಏನಿದಾವೆ ಎಲ್ಲವನ್ನ ಒಂದ್ ಕಡೆ ಇದು ಮಾಡಿ, ಸ್ಥಳಾವಕಾಶ ಎಲ್ಲಿದೆ ಅಲ್ಲಿ ಒಂದು ಮಾದರಿ ಶಾಲೆಯನ್ನಾಗಿ ಮಾಡಿ LKG ಇಂದ ಹಿಡಿದು ಪೂರ್ವ ಪ್ರಾಥಮಿಕ ತರಗತಿಗಳಿಂದ ಹಿಡಿದು ಕಾಲೇಜು, ಹೈಸ್ಕೂಲ್, ಕಾಲೇಜ್ ತನಕ ಒಂದೇ ಕ್ಯಾಂಪಸ್ ಅಲ್ಲಿ ಬರೋ ರೀತಿ ಒಂದು ಮಾದರಿ ಯೋಜನೆಯನ್ನ ಮಾಡ್ತಾ ಇದ್ದಾರೆ. ಆ ಯೋಜನೆಯಲ್ಲಿ ಎಂ ಸತ್ಯವಾರ ಗ್ರಾಮವನ್ನು ಸಹ ಸೆಲೆಕ್ಟ್ ಆಗ್ಲಿ ಅಂತ ಹೇಳ್ತಾ, ನಮ್ಮ ಪೋಷಕರ ಮೊದಲ ಆಶಯ ಏನು, ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಏನ್ ಕೇಳ್ತೀರಾ? ಇಂಗ್ಲಿಷ್ ಮೀಡಿಯಂ ಕೊಡಿ, ನಮ್ಗೆ ಇದು ಮಾಡ್ತೀವಿ ಅಂತ. ಖಂಡಿತ ಈ ವರ್ಷದಿಂದ ಪ್ರಾರಂಭ ಆಗಿದೆ. ಈಗ ಮಧ್ಯದಲ್ಲಿ ಅಲ್ಲಿ ಅಡ್ಮಿಷನ್ ಮಾಡ್ಸಿರ್ತೀರಿ, ವಾಪಸ್ ಕರ್ಕೊಂಡು ಬರೋ ಫೀಸ್ ಎಲ್ಲ ಪೇ ಮಾಡಿರೋದು ಕಷ್ಟ ಆಗ್ಬೋದು. ಮುಂದಿನ ವರ್ಷದಿಂದ ಮೇಡಮ್ ಅವ್ರ ಜೊತೆಗೆ ಇಲ್ಲಿ ದಾಖಲಾತಿ ಹೆಚ್ಚಳದಂತೆ ಶಿಕ್ಷಕರ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಾ ಹೋಗ್ತಾರೆ. ಅದು ಇಲಾಖೆಯ ಒಂದು ನಿಯಮ ಇರೋದ್ರಿಂದ ಇಷ್ಟು ಮಕ್ಕಳ ಸಂಖ್ಯೆಗೆ ಇಷ್ಟು ಶಿಕ್ಷಕರು ಅಂತ ಶಿಕ್ಷಕರ ಸಂಖ್ಯೆಯನ್ನು ಹೆಚ್ಚಳ ಮಾಡ್ತಾ ಹೋಗ್ತಾ ಇದ್ದಾರೆ. ಮಕ್ಕಳನ್ನ ದಾಖಲಿಸಿ ಒಂದು ಮನವಿ ಕೊಡೋದು ಬೇಡ, ಆಟೋಮೆಟಿಕ್ ಎಲ್ಲ ಆನ್ಲೈನ್ ಪ್ರೋಸೆಸ್ ಇದೆ. ಇಲ್ಲಿ ಏನು ಅಡ್ಮಿಷನ್ಸ್ ಆಗ್ತಾ ಇದ್ದೆಲ್ಲ ಸ್ಟೇಟ್ ಲೆವೆಲ್ ಅಲ್ಲಿ ನಮ್ಮ ಇಲಾಖಾ ಅಧಿಕಾರಿಗಳಿಂದ ಅವ್ರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಎಷ್ಟು ದಾಖಲಾತಿ ಆಗಿದೆ, ಆಟೋಮೆಟಿಕ್ ಒಂದು ವೇಕೆನ್ಸಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ದಾಖಲಾತಿ ಹೆಚ್ಚಳ ಆದಂತೆ ಶಿಕ್ಷಕರ ಕೊರತೆ ಯಾವುದೇ ಕಾರಣಕ್ಕೂ ಇರೋದಿಲ್ಲ. ಆ ತರ ಒಂದು ಶಿಕ್ಷಣವನ್ನ ಅಥವಾ ವ್ಯವಸ್ಥೆಯನ್ನು ನಮ್ಮ ಇಲಾಖೆ ಕೊಡುತ್ತೆ ಅಂತ ಹೇಳಿ ಪುಸ್ತಕಗಳನ್ನ ನಿನ್ನೆ ಪ್ರತಿ 15 ಶಾಲೆಗಳಿಗೂ ಎಲ್ಲಾ ಪಠ್ಯ ಪುಸ್ತಕಗಳನ್ನ ವಿತರಣೆ ಮಾಡಿಸೋದಕ್ಕೆ ಕ್ರಮ ತಗೊಂಡಿದ್ದಾರೆ. ನಮಗೂ ಅಷ್ಟೇ ಏನೇನು ಸಾಧ್ಯ ಆ ಸೌಲಭ್ಯಗಳನ್ನ ಕೊಡ್ತಾ ಹೋಗ್ತೀವಿ. ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅನ್ನೋದೇ ನಮ್ಮ ಮೂಲ ಆಶಯ. 2026 ಮತ್ತು 22ನೇ ವರ್ಷಕ್ಕೆ ಸಾಕ್ಷರತಾ ಸಂಪೂರ್ಣ ಸಾಕ್ಷರತಾ ಕಾರ್ಯಕ್ರಮ ಸಾಧಿಸಬೇಕು ಎಂಬ ಹಿನ್ನೆಲೆಯಲ್ಲಿ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಯಾವ ರೀತಿಯಾಗಿ ಎಲ್ಲ ಮಕ್ಕಳಲ್ಲೂ ಕೂಡ ನೋಡ್ತಾ ಇದ್ದೀವೋ, ಪ್ರತಿಯೊಬ್ಬ ತಂದೆ ತಾಯಿಯ ಮೈಂಡ್ ಅಲ್ಲಿ ಇರುವಂತದ್ದು ಏನಪ್ಪ ಅಂದ್ರೆ ಆಂಗ್ಲ ಮಾಧ್ಯಮ ನಮ್ಮ ಮಗು ಕಲಿಯಬೇಕು ಅಂತ ಪ್ರೈವೇಟ್ ಶಾಲೆಗೆ ಯಾವ ರೀತಿಯಾಗಿ ಶೂ ಹಾಕೊಂಡು ಸಮವಸ್ತ್ರ ಧರಿಸಿ ಬಸ್ಗೆ ವ್ಯಾನ್ಗೆ ಯಾವ ರೀತಿ ಹತ್ತಿಸಕ್ಕೆ ಅಲ್ಲಿ ನಿಂತಿರ್ತಾರ ತಾಯಂದರು, ಅದೇ ರೀತಿಯಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಆ ಮಟ್ಟಕ್ಕೆ ಬರುವಂತಹ ಹತ್ತಿರದ ದಿನಗಳು ಸನ್ನಿಧಿಯಲ್ಲಿದೆ. ಮತ್ತು ಏನೆಲ್ಲ ಸೌಲಭ್ಯಗಳು ಒಂದು ಉನ್ನತ ಮಟ್ಟದ ಪ್ರೈವೇಟ್ ಶಾಲೆ ಯಾವ ರೀತಿಯಾಗಿರ್ತದೋ ಅಲ್ಲಿ ಏನೆಲ್ಲ ನೋಡ್ತಿರೋ ಅಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಸರ್ಕಾರಿಯಲ್ಲಿ ಶಾಲೆಯಲ್ಲಿ ನೋಡುವಂತಹ ಸನ್ನಿವೇಶ ಹತ್ತಿರದಲ್ಲಿ ಒಗ್ಗೂಡ್ತಾ ಇದೆ. ಇಂಗ್ಲಿಷ್ ಮೀಡಿಯಂ ಅಂತ ಆಗ್ತಾ ಇದ್ರು. ನಾನು ಮುಸೋದಕ್ಕಾಗ ಐತೆ ಅಲ್ಲ ಅಲ್ಲಿ ಕಳಿಸ್ತೀವಪ್ಪ ಅಂತ BO ಹೇಳೋದು. ನಾನಿಲ್ಲ ಸರ್, ನಮ್ಮೂರಲ್ಲಿ 3 ಎಕರೆ ಜಾಗ ಐತಿ, ಕಾಲೇಜ್ ಮಾಡ್ಬೋದು, ಹೈಸ್ಕೂಲ್ ಮಾಡ್ಬೋದು, ಯಾಕೆ ಕೊಡಬಾರ್ದು ಅಂತ ಕೇಳ್ಕೊಂಡಾಗ ನಾನು ಬಂದು ಜಾಗ ಪರಿಶೀಲನೆ ಮಾಡ್ತೀನಪ್ಪ ಅಂತಂದ್ರು. ಬಂದು ಪರಿಶೀಲನೆ ಮಾಡಿ ನಮ್ಮೂರ್ ಆಗಿದ್ದಾರೆ. ನೋಡೋ ಮುಂದಿನ ದಿನಗಳಲ್ಲಿ ಇನ್ನ ಪೋಷಕರೆಲ್ಲ ಪ್ರೋತ್ಸಾಹ ಕೊಟ್ಟು ಸೇರಿಸಿದ್ರೆ ಸ್ಕೂಲು ಇಂಪ್ರೂವ್ ಆಗಿದೆ. ಶಾಲೆಯ ಮುಖ್ಯ ಶಿಕ್ಷಕರಾದ ಪಲ್ಲಿಯವರು ತುಂಬಾ ಆಕ್ಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ನನಗೆ ಆನ್ಲೈನ್ ವರ್ಕ್ ಅತಿ ಬೇಗ ಬರೋದು ಈ ಶಾಲೆ, ಈ ಕ್ಲಸ್ಟರ್ ಈ ಶಾಲೆ ಒಂದೆರಡು ಶಾಲೆಗಳಿಂದ ಬರುತ್ತೆ. ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಷ್ಟು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಸಪೋರ್ಟ್ ಇಂದಾನೆ ಅವ್ರು ಕೆಲಸ ಮಾಡೋದು, ಅವ್ರು ಕೆಲಸ ಮಾಡೋದ್ರಿಂದ ನೀವು ಸಪೋರ್ಟ್ ಮಾಡ್ತಾ ಇರೋದು. ಈಗ 3 ಮಕ್ಕಳು ಮಾತ್ರ ಇದ್ದಾರೆ ಈ ಶಾಲೆಯಲ್ಲಿ 1ನೇ ಕ್ಲಾಸ್ ಆಂಗ್ಲ ಮಾಧ್ಯಮಕ್ಕೆ. ಮುಂದಿನ ವರ್ಷಕ್ಕೆ 30 ಮಕ್ಕಳಾಗಲಿ ಅಂತ ನಾನು ಕೇಳ್ಕೊಂಡ